ಹಾಯ್ ಹೆಲೋ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ದು ನಮ್ಮ ಇಷ್ಟ ಸ್ನೇಹಿತರೆ 16 ವರ್ಷದಿಂದ ಒಂದು ಲೆಕ್ಕ RCB ಕಪ್ ಗೆಲ್ಲೋದು ಪಕ್ಕ ಯಾವಾಗಂತ ಕೇಳ್ಬೇಡೋ ಹಕ್ಕ ನೀನ್ ನೋಡಿಲ್ಲ ಅಂತಂದ್ರು ನಿನ್ನ ಮೊಮ್ಮಕ್ಕಳು ನೋಡೋದು ಪಕ್ಕ ಇದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ RCB ಅಂತಂದ್ರೆ ನಮ್ಮ ಎಮೋಷನ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ IPL ಶುರುವಾಗಿ 16 ವರ್ಷ ಆದ್ರೂ ಸಹ ಒಮ್ಮೆ ಸಹ ಕಪ್ ಗೆದ್ದಿಲ್ಲ ನಿಜ ಆದ್ರೆ ಈ ಒಂದು RCB ಮೇಲೆ ಇರೋ ನಮ್ಮ ಅಭಿಮಾನ ಯಾವತ್ತೂ ಸಹ ಕಡಿಮೆ ಆಗಿಲ್ಲ ಆದ್ರೆ ನಮ್ಮ ಅಭಿಮಾನದ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತಿರ್ತಕ್ಕಂಥದ್ದು RCB ಮ್ಯಾನೇಜ್ಮೆಂಟ್ ಹಾಗಾದ್ರೆ ಏನಿ RCB ಮ್ಯಾನೇಜ್ಮೆಂಟ್ ಕತೆ ಅಂತ ನಾವು ನೋಡೋದಾದ್ರೆ ಇದಕ್ಕೆ ಕಾರಣ 2023ರ IPL ಆಕ್ಷನ್ ಸ್ನೇಹಿತರೆ ಈ ಒಂದು ಆಕ್ಷನ್ ಬಗ್ಗೆ ನಮ್ಮ RCB ಮಿಸ್ಟರ್ 360 AB ಡಿವಿಲಿಯರ್ಸ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಹಾಗಾದ್ರೆ ಆ ಒಂದು ಸ್ಟೇಟ್ಮೆಂಟ್ ಏನು ಮತ್ತೆ RCB ಈ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಇಟ್ಕೊಂಡು ನಿಜವಾಗ್ಲೂ ಕಪ್ ಗೆಲ್ಲುತ್ತಾ ಅಥವಾ ಇಲ್ವಾ ಒಂದು ವೇಳೆ RCB ಕಪ್ ಗೆದ್ದ ಮೇಲೆ ಮದುವೆ ಆಗೋಣ ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ಹುಡುಗರ ಕತೆ ಏನು ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಕಷ್ಟ ಬಿದ್ದು ಮಾತಾಡ್ತೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹಾಗೆ ನೀವು RCB ಫ್ಯಾನ್ ಆದರೆ ಸೊ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ನನಗೆ ಒಂದು ಡೌಟ್ ಅಂತೂ ಕ್ರಿಯೇಟ್ ಆಗ್ಬಿಟ್ಟಿದೆ ಅದೇನಪ್ಪ ಅಂತಂದ್ರೆ ಈ ಜನ್ಮದಲ್ಲಿ ನಮ್ಮ ಜನರೇಷನ್ಸ್ ಯಾರಿದ್ದಾರಲ್ವಾ ಇವ್ರು ಯಾರು ಸಹ RCB ಕಪ್ ಗೆಲ್ಲೋದನ್ನ ನೋಡೋದೇ ಇಲ್ಲ ಸೊ ಅವ್ರಿಗೆ ನೋಡೋಕೆ ಚಾನ್ಸೇ ಕೊಡೋದಿಲ್ಲ ನಮ್ಮ RCB ಟೀಮ್ ಮ್ಯಾನೇಜ್ಮೆಂಟ್ ನನಗೆ ಅನ್ಸಿದ ಪ್ರಕಾರ ಏನು ಅಂತಂದ್ರೆ ನಮ್ಮ RCB ಟೀಮ್ ಮ್ಯಾನೇಜ್ಮೆಂಟ್ ಏನಾದರೂ ಒಂದು ವೇಳೆ ಈ ಒಂದು ಯಂಗ್ಸ್ಟರ್ಸ್ ಮೇಲೆ ಸೇಡನ್ನ ತೀರ್ಸ್ಕೊಳ್ತಾ ಇದ್ದಾರಾ ಅಂತ ಕಾರಣ ಏನು ಅಂತಂದ್ರೆ ನಾವು ತುಂಬಾ ಜನ ವೆಯ್ಟ್ ಮಾಡ್ತಿರೋದೇನು ಅಂತಂದ್ರೆ RCB ಈ ವರ್ಷ ಆದ್ರೂ ಕಪ್ ಗೆಲ್ಲುತ್ತಾ ಅಂತ ಆದ್ರೆ ಇದ್ಯಾವುದು ನನ್ಸಾಗೋ ಲಕ್ಷಣಗಳು ಒಂದು ಕಾಣ್ತಾನೆ ಇಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ನಮ್ಮ 360 AB ಡಿವಿಲಿಯರ್ಸ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಯಾವುದಾದ್ರೂ ಒಂದು ಟೀಮ್ ನಾನು ಬ್ಯಾಟಿಂಗ್ ಇಂದಾನೆ ಒಂದು ಟ್ರೋಫಿನ ವಿನ್ ಆಗ್ತೀನಿ ಅನ್ಕೊಳ್ಳೋದು ಸೊ ಇವರ ಒಂದು ಭ್ರಮೆ ಅಂತ ಹಾಗಾದ್ರೆ AB ಡಿವಿಲಿಯರ್ಸ್ ಈ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ರೀಸನ್ ಇದೆ ಆ ಒಂದು ರೀಸನ್ ಏನು ಅಂತಂದ್ರೆ 2023ರ IPL ಆಕ್ಷನ್ ಮೊದಲಿಗೆ ಈ ಒಂದು 2024ರ IPL ಶುರುವಾಗೋದಕ್ಕೆ ಕೇವಲ ಒಂದು 3 ರಿಂದ 4 ತಿಂಗಳು ಬಾಕಿ ಇದೆ ಹಾಗೆ 2023 IPL ಮುಗ್ದಿದ್ದಾದ್ಮೇಲೆ RCB ತನ್ನ ಕೆಲವೊಂದು ಕೀ ಪ್ಲೇಯರ್ಸ್ ಅನ್ನ ರಿಲೀಸ್ ಮಾಡುತ್ತೆ ಅದರಲ್ಲಿ ಜೋಸ್ ಹೆಜಲ್ವುಡ್ ವನಿಂದು ಹಸರಂಗ ಹಾಗೆ ಹರ್ಷಲ್ ಪಟೇಲ್ ಇವರು ಕೀ ಪ್ಲೇಯರ್ಸ್ ಸೊ ಇವರನ್ನ ರಿಲೀಸ್ ಆಗಿದ್ದಾದ್ಮೇಲೆ ರೀಸೆಂಟ್ ಆಗಿ RCB ಟ್ರೇಡಿಂಗ್ ಇಂದ ಸೊ ಕ್ಯಾಮ್ರಾನ್ ಗ್ರೀನ್ ಅನ್ನ 17 ಕೋಟಿ ಕೊಟ್ಟು ಪರ್ಚೇಸ್ ಮಾಡುತ್ತೆ ಕ್ಯಾಮ್ರಾನ್ ಗ್ರೀನ್ ಏನ್ ದಬಾಕಿದ್ರು ಅಂತ ನಾವು ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ನಾವು ನೋಡಿದ್ವಿ ಸೊ ಆರಂಭದಲ್ಲಿ RCB ಸೆಲೆಕ್ಷನ್ ಕಂಪ್ಲೀಟ್ಲಿ ರಾಂಗ್ ಯಾಕೆ ಅಂತ ನಾನು ಹೇಳ್ತೀನಿ ಓಕೆ ಸ್ನೇಹಿತರೆ ಇಲ್ಲಿ 3 ಜನ ಕೀ ಪ್ಲೇಯರ್ಸ್ ಅನ್ನ ರಿಲೀಸ್ ಮಾಡಿದಾದ್ಮೇಲೆ ಆ ಒಂದು ಪ್ಲೇಯರ್ಸ್ಗೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ RCB ಈ ಒಂದು ಆಕ್ಷನ್ ಅಲ್ಲಿ ಭಾಗವಹಿಸುತ್ತೆ ಸೊ ಇಲ್ಲಿ RCB ಹತ್ರ ಉಳಿದಿರ್ತಕ್ಕಂಥ ಅಮೌಂಟ್ ಬಂದು 23.5 ಕೋಟಿ ಸೊ ನೀವು ಎಂಥ ಒಂದು ಪ್ಲೇಯರ್ನ ಪರ್ಚೇಸ್ ಮಾಡಿದ್ರು ಅದರಲ್ಲೇ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಇಲ್ಲಿ ಮೇಯ್ನ್ ಆಗಿ RCB ಫೋಕಸ್ ಮಾಡಿದ್ದು ಏನಪ್ಪ ಅಂತಂದ್ರೆ ಒಬ್ಬ ಹೈ ಕ್ವಾಲಿಟಿ ಪ್ಲೇಸ್ ಎಕ್ಸ್ ಫ್ಯಾಕ್ಟರ್ ಇರ್ತಕ್ಕಂಥ ಒಬ್ಬ ಬೌಲರ್ ಬೇಕು ಅಂತ ಒಂದು ಹಂತದಲ್ಲಿ RCB ಮೇನ್ ಟಾರ್ಗೆಟ್ ಮಾಡಿದ್ದು ಇಬ್ರು ಬೌಲರ್ಸ್ ಒಂದು ಪ್ಯಾಟ್ ಕಮಿನ್ಸ್ ಮತ್ತೆ ಮಿಚೆಲ್ ಸ್ಟಾರ್ಕ್ ಇಲ್ಲಿ ಪ್ಯಾಟ್ ಕಮಿನ್ಸ್ ಅನ್ನ ಆಲ್ರೆಡಿ SRH 20.5 ಕೋಟಿಗೆ ಪರ್ಚೇಸ್ ಮಾಡಿದೆ ಸೊ ಇನ್ನ ಉಳಿದಿರ್ತಕ್ಕಂಥ ಬೌಲರ್ ಒಬ್ರು ಯಾರು ಅಂತಂದ್ರೆ ಮಿಚೆಲ್ ಸ್ಟಾರ್ಕ್ ಈಸ್ ಎಕ್ಸ್ ಫ್ಯಾಕ್ಟರ್ ಸೊ ಅವ್ರಿಗೋಸ್ಕರ ಖರ್ಚು ಮಾಡೋಣ ಅಂತ RCB ಯೋಚನೆ ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಫ್ಲಾಶ್ ಆಗಿದ್ದೇನಪ್ಪ ಅಂತಂದ್ರೆ ಅಲ್ಲಿ ಪಕ್ಕದಲ್ಲೇ GT ಮತ್ತೆ KKR ಇದ್ದಾರೆ ಅವರು ಮಿಚೆಲ್ ಸ್ಟಾರ್ಕ್ಗೋಸ್ಕರ
ಇರೋ ಬರೋ ಅಮೌಂಟನ್ನು ಸ್ಪೆಂಡ್ ಮಾಡೋದಕ್ಕೂ ಸಹ ರೆಡಿ ಆಗಿದ್ದಾರೆ. ಆಯಿತಾ? ಸೊ ನಾನು ಮಿಚಲ್ ಸ್ಟಾಕ್ಗೋಸ್ಕರ ವೆಯ್ಟ್ ಮಾಡೋದು ಇಲ್ಲಿ ತಪ್ಪು ಅಂತ ಹೇಳಿ ಲೇಟಾಗಿ ರಿಯಲೈಸ್ ಆಗಿ, ಸೊ ಆಗ RCB ಆ್ಯಕ್ಷನಲ್ಲಿ ಕೆಲವೊಂದು ಪ್ಲೇಯರ್ಸನ್ನು ಪಿಕ್ ಮಾಡುತ್ತೆ. ಸೊ ಅದರಲ್ಲಿ ಯಾವ ಒಂದು ಪ್ಲೇಯರ್ಸ್ ಅಂತ ನಾವು ನೋಡೋದಾದರೆ, ಒಂದು ಅಲ್ಜೋರಿಸ್ ಜೋಸೆಫ್ ಅಂದರೆ ವೆಸ್ಟ್ ಇಂಡೀಸ್ ಪ್ಲೇಯರು. ಸೊ ಇವರು ಲಾಸ್ಟ್ ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಆಡಿದ್ರು. ಇವರನ್ನ 11.5 ಕೋಟಿ ಕೊಟ್ಟು ತಗೊಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಟಾಮ್ ಕರನ್ ಅಂದರೆ ಈ ಒಂದು ಸ್ಯಾಮ್ ಕರನ್ ಏನಿದ್ದಾರೆ ಅವರ ಬ್ರದರ್ ಇವರು. ಸೊ ಇವರನ್ನ 1.5 ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಅದಾದ್ಮೇಲೆ 6 ಬಾಲಿಗೆ 5 ಸಿಕ್ಸರ್ ಹೊಡೆಸ್ಕೊಂಡಿರ್ತಕ್ಕಂಥ ಯಶ್ ದಯಾಳ್ ಅವರನ್ನ 5 ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಮತ್ತೆ ಸೌರಾಜ್ ಚೌಹಾನ್ ಹಾಗೆ ಸ್ವಪ್ನಿಲ್ ಸಿಂಗ್ ಅನ್ನ 20 ಲಕ್ಷ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಅಟ್ ಲಾಸ್ಟ್ ಆಗಿ ಲೂಕಿ ಫರ್ಗ್ಯೂಸನ್ ಅವ್ರನ್ನ ಕೇವಲ 2 ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಇದು ಸ್ನೇಹಿತರೆ ನಮ್ಮ RCB 2023 ಆ್ಯಕ್ಷನಲ್ಲಿ ಪಿಕ್ ಮಾಡಿರ್ತಕ್ಕಂಥ ಒಂದು ಪ್ಲೇಯರ್ಸ್. ನನಗಿರೋ ಕ್ರಿಕೆಟ್ ನಾಲೆಜನ್ನು ನಾನು ಅನಾಲಿಸಿಸ್ ಮಾಡಿ ಹೇಳೋದಾದ್ರೆ, ಒಂದು ವೇಳೆ RCB ಟೀಮ್ ಮ್ಯಾನೇಜ್ಮೆಂಟ್ ಪ್ಲೇಸಲ್ಲಿ ಒಬ್ಬ ಕಾಮನ್ ನಾಲೆಜ್ ಇರ್ತಕ್ಕಂಥ ಒಬ್ಬ ಪ್ಯಾನ್ಸ್ ಅನ್ನ ನೀವು ಪ್ಲೇಸಲ್ಲಿ ಬಿಟ್ಟಿದ್ರೆ, ಮೇ ಬಿ ಈ ಒಂದು RCB ಟೀಮ್ ಮ್ಯಾನೇಜ್ಮೆಂಟ್ಗಿಂತ ಒಳ್ಳೆ ಟೀಮನ್ನೇ ಪಿಕ್ ಮಾಡ್ತಿದ್ರು ಅಂತ. ಸ್ವಾಮಿ, ನೀವು ಮೇನ್ ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಬೌಲಿಂಗ್ ಯೂನಿಟ್. ಯಾವಾಗ ನೀವು ಕ್ಯಾಮ್ರಾನ್ ಗ್ರೀನ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೋ, ನಿಮ್ಮ ಹತ್ರ ಇರ್ತಕ್ಕಂಥ 17 ಕೋಟಿ ಅಲ್ಲೇ ಕಿತ್ಕೊಂಡು ಹೋಯ್ತು. ಹಾಗಾದ್ರೆ ರಿಮೈನಿಂಗ್ 23 ಕೋಟಿಲಿ ನೀವು ಎಂತ ಒಂದು ಪ್ಲೇಯರ್ಸ್ ಅನ್ನ ನೀವು ಪಿಕ್ ಮಾಡೋದಕ್ಕೆ ಆಗುತ್ತೆ? ಒಂದು ವಿಚಾರ ಹೇಳ್ತೀನಿ, RCB ಟೀಮ್ ಮ್ಯಾನೇಜ್ಮೆಂಟ್ ನಾವು ನಿಮ್ಮ ತರ ರೆಗ್ಯುಲರ್ ಆಗಿ ಯಾರು ಸಹ ಮ್ಯಾಚ್ಗಳನ್ನ ನೋಡೋದಿಲ್ಲ. ಅವ್ರಿಗೇನಪ್ಪ ಅಂತಂದ್ರೆ ಬೇರೆ ಒಂದು ಬಿಸ್ನೆಸ್ ಇರುತ್ತೆ, ಅದನ್ನ ನೋಡ್ಕೊಳ್ತಾರೆ. ಈ ಒಂದು IPL ಶುರುವಾದಾಗ ಆಕ್ಷನ್ಗಂತ ಬರ್ತಾರೆ. ಓಕೆ, ಆದ್ರೆ ವಿಚಾರ ಏನು ಅಂತಂದ್ರೆ, ಸೊ ನಮಗೆ ಎಂತ ಪ್ಲೇಯರ್ ಬೇಕು ಅಂತಂದ್ರೆ ಎಕ್ಸ್ ಫ್ಯಾಕ್ಟರ್. ಅದರ ಅರ್ಥ ಸಿಂಗಲ್ ಹ್ಯಾಂಡ್ ಆಗಿ ಮ್ಯಾಚ್ ಅನ್ನ ಗೆಲ್ಲಿಸ್ತಕ್ಕಂಥ ಪ್ಲೇಯರ್ಸ್ ನಮಗೆ ಬೇಕು ಅಂತ. ಸೊ ಅದರಲ್ಲಿ ನಾವು AB ಡಿವಿಲಿಯರ್ಸ್ ಅಂತ ಪ್ಲೇಯರ್ ಬೇಕು, ವಿರಾಟ್ ಕೊಹ್ಲಿ ಅವರಂತ ಪ್ಲೇಯರ್ ಬೇಕು, ಕ್ರಿಸ್ ಗೇಲ್ ಅಂತ ಪ್ಲೇಯರ್ ಬೇಕು, ರಾಹುಲ್ ಅಂತ ಪ್ಲೇಯರ್ ಬೇಕು, MS ಧೋನಿ ಅಂತ ಪ್ಲೇಯರ್ಸ್ ಬೇಕೆ, ಹಾಗೆ ಸುರೇಶ್ ರೈನಾ. ಸೊ ಒಬ್ಬ ಎಕ್ಸ್ ಫ್ಯಾಕ್ಟರ್, ಅದರ್ಥ ಸಿಂಗಲ್ ಹ್ಯಾಂಡ್ ಆಗಿ ಮ್ಯಾಚ್ ಅನ್ನ ಗೆಲ್ಸೋ ಕೆಪಾಸಿಟಿ ಇರ್ತಕ್ಕಂಥ ಬೌಲರ್ ನಮಗೆ ಬೇಕು. ಇಲ್ಲಿ ಬುಮ್ರಾ ಆಗಿರ್ಬೋದು, ಶಮಿ ಆಗಿರ್ಬೋದು, ಮಿಚೆಲ್ ಸ್ಟಾರ್ಕ್, ಪ್ಯಾಟ್ ಕಮಿನ್ಸ್, ರಶೀದ್ ಖಾನ್, ಸುನಿಲ್ ನಾರಾಯಣ್. ಸೊ ಈ ತರ ಎಕ್ಸ್ಟ್ರಾರ್ಡಿನರಿ ಬೌಲರ್ಸ್ ನಮಗೆ ಬೇಕು. ಆದ್ರೆ ಇಲ್ಲಿ RCB ಮಾಡಿದ ಕೆಲಸ ಏನು ಅಂತಂದ್ರೆ ಅಲ್ಜೋರಿಸ್ ಜೋಸೆಫ್ ಅನ್ನ, ಯಶ್ ದಯಾಳ್, ಸೊ ಇವರನ್ನ ಯಾವ ಒಂದು ಬೇಸ್ ಮೇಲೆ ಪಿಕ್ ಮಾಡ್ತು ಅಂತ ನನಗೆ ಅನ್ಸಿದ್ದೇನಪ್ಪ ಅಂತಂದ್ರೆ, ಈ ಒಂದು ಆಕ್ಷನ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಲೆಕ್ಷನ್ ಅನ್ನೋದು RCB ಯಾವುದಾದ್ರೂ ಇದ್ರೆ ಲೂಕಿ ಫರ್ಗ್ಯೂಸನ್ ಮಾತ್ರನೇ. ಕೊಟ್ಟಿದ್ದು ಅಮೌಂಟ್ 2 ಕೋಟಿ ಆಗಿರ್ಬೋದು, ಆದ್ರೆ ಅಂತ ಒಬ್ಬ ಪ್ಲೇಯರ್ಗೆ ನೀವು ಅಪ್ ಟು 6 to 8 crore ಕೊಟ್ಟಿದ್ರು ಕೂಡ ಪ್ರಾಬ್ಲಮ್ ಇರ್ತಾ ಇಲ್ಲ. ಮೇ ಬಿ 100% ಯೂಸ್ ಆಗ್ತಾರೆ. ಯಾಕೆ ಅಂತಂದ್ರೆ ಮೇ ಬಿ ಅವರು ರನ್ ಓಡಿಸ್ಕೊಳ್ಬೋದು, ಅಂದ್ರೆ ಎಕಾನಮಿ ಸ್ವಲ್ಪ ಜಾಸ್ತಿ ಇರ್ಬೋದು. ಆದ್ರೆ ನ್ಯೂ ಬಾಲ್ ಮತ್ತೆ ಈ ಒಂದು ಸ್ಲಾಗ್ ಓವರ್ಸ್ ನಲ್ಲಿ ತುಂಬಾ ಇವರ ಒಂದು ಬೌಲಿಂಗ್ ಎಫೆಕ್ಟ್ ಇರುತ್ತೆ. ಮತ್ತೆ ಇವರ ಬೌಲಿಂಗ್ ಆಲ್ಮೋಸ್ಟ್ 145 ಅಪ್ ಟು 150 155 ತನಕ ಹೋಗೋದ್ರಿಂದ ಸೊ 100% ಇಲ್ಲಿ ವರ್ಕೌಟ್ ಹಾಗೆ ಆಗುತ್ತೆ. ಆದ್ರೆ ಇಲ್ಲಿ RCB ಮೇ ಬಿ ಈ ಒಂದು ಆಕ್ಷನ್ ನಲ್ಲಿ ಕಂಪ್ಲೀಟ್ ಆಗಿ ರಾಂಗ್ ಸ್ಟೆಪ್ ಇಡ್ತು ಅಂತ ಸೊ ನನ್ನ ಒಪಿನಿಯನ್ ಇದ್ರ ಬಗ್ಗೆ. ಸೊ ನನ್ನಂತಲ್ಲ ಪ್ರತಿಯೊಬ್ಬ ಪ್ಯಾನ್ ಯಾರು ಇರ್ತಾರಲ್ಲ ಅವ್ರಿಗೆ ಸೊ ಅನಿಸ್ತಾ ಇರೋದೇನಪ್ಪ ಅಂತಂದ್ರೆ RCB ಈ ಒಂದು ಬೈಯಲ್ಲಿ, ಈ ಒಂದು ಆಕ್ಷನ್ ಅಲ್ಲಿ ಸೊ ಇದರ ಒಂದು ಪರ್ಫಾರ್ಮೆನ್ಸ್ ಜಸ್ಟ್ 20% ಮಾತ್ರ ಅಂತ. ಹಾಗಾದ್ರೆ ಇಲ್ಲಿ ನಾನು ಲಾಸ್ಟ್ ವಿಡಿಯೋ ಮುಗಿಸೋಕಿನ ಮುಂಚೆ ನಾನು ಒಂದು RCB ಒಂದು ಪ್ಲೇಯಿಂಗ್ 11 ನಾನು ಕೊಟ್ಬಿಡ್ತೀನಿ. ಸೊ ಇಲ್ಲಿ ಇನ್ನಿಂಗ್ಸ್ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೆಸಿಸ್ ಆಡಿದ್ರೆ 1 ಡೌನ್ ಅಲ್ಲಿ, ರಜತ್ ಪಾಟಿದಾರ್ 2 ಡೌನ್ ಅಲ್ಲಿ ಬಂದು, ಮ್ಯಾಕ್ಸ್ವೆಲ್ 3 ಡೌನ್ ಅಲ್ಲಿ ಬಂದು, ಕ್ಯಾಮ್ರಾನ್ ಗ್ರೀನ್ 4 ಡೌನ್ ಬಂದು, ದಿನೇಶ್ ಕಾರ್ತಿಕ್. ಮೇ ಬಿ ಈ ಒಂದು ಆಕ್ಷನ್ ಅಲ್ಲಿ ನಾವು ದಿನೇಶ್ ಕಾರ್ತಿಕ್ ಅನ್ನ ಬಿಟ್ಟಿದ್ರು ಸಹ ಚೆನ್ನಾಗಿರ್ತಿತ್ತು. ಇದ್ರ ಬಗ್ಗೆ ಡಿವಿಲಿಯರ್ಸ್ ಸಹ ಸ್ವಲ್ಪ ಕಾಮೆಂಟ್ ಮಾಡಿದ್ರು, ಸೊ ಅವರು ಯಾಕೆ ದಿನೇಶ್ ಕಾರ್ತಿಕ್ ಅನ್ನ ಇಟ್ಕೊಂಡಿದ್ದಾರೆ ಅಂತ. ಸೊ ಇಲ್ಲಿಗೆ ನಂಬರ್ 6 ಆಯ್ತು. ಇಲ್ಲಿಗೆ ಬೌಲಿಂಗ್ ಹೇಳ್ತೀನಿ. ಸೊ ಇಲ್ಲಿ ಸಿರಾಜ್, ಲೂಕಿ ಫರ್ಗ್ಯೂಸನ್ ಮತ್ತೆ ಕರಣ್ ಶರ್ಮಾ ಇದ್ದೇ ಇರ್ತಾರೆ. ಇನ್ನು ರಿಮೈನಿಂಗ್ 2 ಪ್ಲೇಯರ್ಸ್ ಯಾರು ಅಂತಂದ್ರೆ ಸೊ ನನಗೆ ಅನ್ಸಿದ ಪ್ರಕಾರ ಮನೋಜ್ ಬಾಂಡಂಗೆ ಅಂತ ಒಬ್ಬ ಕರ್ನಾಟಕ ಪ್ಲೇಯರ್ ಇದ್ದಾರೆ.
ಸೊ ಅವ್ರಿಗೆ ಆಡ್ಸ್ತಾರೆ ಮತ್ತು ಹಿಮಾಂಶು ಶರ್ಮಾ. ಸೊ ಇದು ಏನಪ್ಪ ಅಂತಂದರೆ RCB ಇದು ಒಂದು ಸ್ಟ್ರಾಂಗ್ ಪ್ಲೇಯಿಂಗ್ 11. ನನಗೆ ಈಗೋ ಹೇಳ್ತೀನಿ, RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದ್ದಿದ್ರೆ 100% ಕಪ್ ವಿನ್ ಆಗ್ತಿತ್ತು. ಬಟ್ ಈಗ ಆಸೆ ಬಿಡೋದು ಬೇಡ, ಬಟ್ ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಏನಾಗುತ್ತೆ ಅಂತ ಸ್ನೇಹಿತರೆ, ಇದು ಏನಪ್ಪ ಅಂತಂದ್ರೆ ಈ ಒಂದು RCB ಟೀಮ್ IPL 23 ಆ್ಯಕ್ಷನ್ ಬಗ್ಗೆ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.